ಭಾರತದ ರಾಜಕಾರಣದಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆ. TMC ಅಕ್ಷರಶಃ ಒಡೆದು ಛಿದ್ರ ಆಗ್ತಾ ಇದೆ ಎನ್ನುವಂತಹ ಸುದ್ದಿಗಳನ್ನು ನಾವು ನಿನ್ನೆ ನೋಡಿದ್ವಿ. 58 ಜನ ಶಾಸಕರು, 2 ರಾಜ್ಯಸಭಾ ಸಂಸದರು, 20 ಜನ ಲೋಕಸಭಾ ಸಂಸದರು TMCಗೆ ರಾಜೀನಾಮೆ ಕೊಟ್ಟು ಅವರೆಲ್ಲ ಹೋಗ್ತಾ ಇರೋದು. ವಾಟ್ ನೆಕ್ಸ್ಟ್? ಮಮತಾ ಬ್ಯಾನರ್ಜಿ ಅವರ ಕಡೆಗೆ ಇರುವಂತಹ ಸಾಧ್ಯತೆಗಳೇನು? 15 ವರ್ಷ ಆಡಳಿತ ಆಯಿತು. 1998ರಿಂದ ಇಲ್ಲಿ ತನಕ ಪಾರ್ಟಿ ಕಟ್ಟಿದ್ರು. ಇದೀಗ ಅದೇ ಪಾರ್ಟಿ ಒಡೆದು ಹೋಗ್ತಾ ಇದೆ. ಏನು ಮಾಡಬಹುದು? ಇವೆಲ್ಲದರ ನಡುವೆ ಒಂದು ಮಹತ್ವದ ಬೆಳವಣಿಗೆ ಆಗಿದೆ. ಕಾಂಗ್ರೆಸ್ನ ನಾಯಕಿ ಸೋನಿಯಾ ಗಾಂಧಿಯವರು ಮಮತಾ ಬ್ಯಾನರ್ಜಿ ಅವರಿಗೆ ಮಾತನಾಡಿದ್ದಾರೆ, ಒಂದು ಆಫರ್ ಕೊಟ್ಟಿದ್ದಾರೆ ಅಂತ ಸುದ್ದಿ. ಏನಿದು ಸುದ್ದಿ? ಡೀಟೇಲ್ಸ್ ನೋಡ್ತಾ ಹೋಗೋಣ. ದೀದಿ ಕೋಟೆಯಲ್ಲಿ ಮಹಾ ಬಿರುಕು ಕಾಣಿಸಿಕೊಂಡಿರೋದು. TMC ಸಂಸದೆ ಸುಷ್ಮಿತಾ ದೇವ್ ರಾಜ್ಯಸಭಾ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಅಂದರೆ ಮತ್ತೊಂದು ವಿಕೆಟ್ ಪತನ ಆಗಿದೆ. 13 ಇತ್ತು ರಾಜ್ಯಸಭೆಯಲ್ಲಿ TMCದು. ಇದೀಗ ಅವರೆಲ್ಲ ಮತ್ತೊಂದು ರಾಜೀನಾಮೆ ಆಯಿತು. ಮಮತಾ ಬ್ಯಾನರ್ಜಿಗೆ 2ನೇ ಬಾರಿಗೆ ಶಾಕ್ ಆಯಿತು. ಅಸ್ಸಾಂ ಮುಖ್ಯಮಂತ್ರಿ ಹಿಮಂತ್ ಬಿಸ್ವಾ ಶರ್ಮಾ ಅವರನ್ನು ಈ ನಾಯಕಿ ಭೇಟಿ ಮಾಡಿದರು. ಈ ನಾಯಕಿ ಭೇಟಿ ಆಯಿತು. ಸುಷ್ಮಿತಾ ದೇವ್ ಅವರು ರಾಧಾಕೃಷ್ಣನ್ ಅವರನ್ನು ಭೇಟಿ ಮಾಡಿದರು, ರಾಜೀನಾಮೆ ಪತ್ರವನ್ನು ಕೊಟ್ಟರು. ಅದಾದ ನಂತರ ಮಾಧ್ಯಮಗಳಿಗೆ ಮಾತನಾಡಿದರು. ಸುಷ್ಮಿತಾ ದೇವ್ ವೈಯಕ್ತಿಕ ಮತ್ತು ರಾಜಕೀಯ ಕಾರಣದಿಂದ ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ ಅಂತ. ಈ ರಾಜೀನಾಮೆ ಕೊಟ್ಟ ನಂತರ ಹಿಮಂತ್ ಬಿಸ್ವಾ ಶರ್ಮಾ ಅವರನ್ನು ಭೇಟಿ ಮಾಡಿದರು. ನಿನ್ನೆ ಅಷ್ಟೇ ಸುಖೇಂದು ಶೇಖರ್ ಅವರೆಲ್ಲ ರಾಜೀನಾಮೆ ಕೊಟ್ಟಿದ್ರು. ಇದೀಗ ಇವರದ್ದು ಕೂಡ ರಾಜೀನಾಮೆ ಆಗಿರೋದು. ಅಸ್ಸಾಂ ಮೂಲದವರು ಇವರು. ಈ ಅಸ್ಸಾಂ ಮೂಲದವರು ಇದೀಗ ಹಿಮಂತ್ ಬಿಸ್ವಾ ಶರ್ಮಾ ಅವರನ್ನು ಭೇಟಿ ಮಾಡಿದ್ದಾರೆ. ಹಿಮಂತ್ ಬಿಸ್ವಾ ಶರ್ಮಾ ಯಾಕೆ ಅಂತಂದರೆ BJPಗೆ ಬಂದಿದ್ದರು. ಹಿಂದೆ ಅವರು ಕೂಡ ಕಾಂಗ್ರೆಸ್ನಲ್ಲಿದ್ದರು. ರಾಹುಲ್ ಗಾಂಧಿ ಅವರನ್ನು ವಿರೋಧ ಮಾಡಿ ಅವರು ಹೊರಗಡೆ ಬಂದಿದ್ದರು. ಇದೀಗ ಅವರು BJPಯಲ್ಲಿ ಇರೋದು. ಹೀಗಾಗಿ ಅವರನ್ನು ಭೇಟಿ ಮಾಡಿದ್ದಾರೆ. ವಾಟ್ ನೆಕ್ಸ್ಟ್? ಅವರು BJPಗೆ ಬರಬಹುದು ಎನ್ನುವಂಥ ಸುದ್ದಿಗಳಿದೆ. ಎರಡನೇದು ಮಹತ್ವದ ಬೆಳವಣಿಗೆ, TMC ಮತ್ತು ಕಾಂಗ್ರೆಸ್ ವಿಲೀನ ಆಗುತ್ತಾ ಅಂತ. ಭಾರಿ ಇಂಪಾರ್ಟೆಂಟ್. ಯಾವ ಕಾಂಗ್ರೆಸ್ನ ನೀತಿ ನಿಯಮಗಳು, ಅಲ್ಲಿಯ ನಾಯಕತ್ವ, ಅಲ್ಲಿ ಆಕ್ಷೇಪಣೆಗಳ ವಿರುದ್ಧ ಹೋರಾಟ ಮಾಡಿ TMC ಪಾರ್ಟಿಯನ್ನು ಕಟ್ಟಿ ಈ ಹಿಂದೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಸರ್ಕಾರಕ್ಕೆ ಸಪೋರ್ಟ್ ಮಾಡಿತ್ತಲ್ಲ, NDAಯಲ್ಲಿದ್ದರು ಇದೇ TMC ಅವರು. ಅದಾದ ನಂತರ ತಾವೇ ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿ 2011ರಲ್ಲಿ ಅಧಿಕಾರಕ್ಕೆ ಬಂದ್ರಲ್ಲ, ಇದೀಗ ಅದು ಕಾಂಗ್ರೆಸ್ನಲ್ಲಿ ವಿಲೀನ ಆಗುತ್ತಾ? ಇಂಥದ್ದೊಂದು ಚರ್ಚೆ. ಮಮತಾಗೆ ನೇರವಾಗಿ ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿ ಕರೆ ಮಾಡಿದ್ರು. TMCಯನ್ನು ಕಾಂಗ್ರೆಸ್ ಜೊತೆಗೆ ವಿಲೀನಗೊಳಿಸಿ ಅಂತೆಲ್ಲ ಹೇಳಿದ್ರಂತೆ. BJP ರಾಜಕೀಯ ದಾಳಿಯನ್ನು ತಡೆಯುವುದಕ್ಕೆ ಒಗ್ಗಟ್ಟಿನ ಮಂತ್ರ. ನೀವು ನೋಡಿ, ಸ್ವಲ್ಪ ದ್ವಂದ್ವದ ನೀತಿಗಳಿದೆ ಇಲ್ಲಿ. ನಾನು ಮೊನ್ನೆಯೂ ಕೂಡ ಎಕ್ಸ್ಪ್ಲೇನ್ ಮಾಡಿದೆ. ನೀವು ಇಡೀ ದೇಶದ ಚುನಾವಣೆ ಅಂತ ಬಂದಾಗ ಇಂಡಿಯಾ ಮೈತ್ರಿಕೂಟ ಒಗ್ಗಟ್ಟಾಗಿ ಹೋರಾಟ ಮಾಡುತ್ತೆ. BJPಯನ್ನು ಸೋಲಿಸಬೇಕು ಅಂತ, ಮೋದಿಯವರನ್ನು BJP ಅನ್ನೋದಕ್ಕಿಂತ ಮೋದಿಯವರನ್ನು ಸೋಲಿಸಬೇಕು ಅನ್ನೋ ಕಾರಣಕ್ಕಾಗಿ ಅವರೆಲ್ಲ ಒಂದಾಗ್ತಾರೆ. ಆದರೆ ರಾಜ್ಯಗಳ ಚುನಾವಣೆಗಳು ಬಂದಾಗ ಇಂಡಿಯಾ ಮೈತ್ರಿಕೂಟ ಸ್ಪ್ಲಿಟ್ ಆಗಿ ಹೋಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಅದು ಎಡಪಕ್ಷಗಳಾಗಿರ್ಬೋದು, ಅನೇಕ ಪ್ರಾದೇಶಿಕ ಪಕ್ಷಗಳಾಗಿರ್ಬೋದು. ಇವೆಲ್ಲದರ ಜೊತೆಗೆ ಕಾಂಗ್ರೆಸ್ಗೆ ಏನೋ ಒಂದು ಭಾವನೆ ಇದೆ ಅಂತ ಹೇಳಿದ್ರೆ, ಅಥವಾ ಪ್ರಾದೇಶಿಕ ಪಕ್ಷಗಳಿಗೆ ಒಂದು ಭಾವನೆ ಅಂತ ಹೇಳಿದ್ರೆ, ನಾವು ಕಾಂಗ್ರೆಸ್ನ ಜೊತೆಗೆ ಮೈತ್ರಿ ಮಾಡಿಕೊಂಡರೆ ನಮಗ ಬರಬಹುದಾದಂತಹ ಮುಸ್ಲಿಂ ಮತಗಳು ಕೂಡ ಕಡಿಮೆ ಆಗಬಹುದು ಎನ್ನುವಂಥ ಆತಂಕ ಪ್ರಾದೇಶಿಕ ಪಕ್ಷಗಳಿಗಿದೆ. ಇವೆಲ್ಲದರ ಹೊರತಾಗಿ TMC ಇದೀಗ ಹೀನಾಯವಾಗಿ ತನ್ನ ಸ್ಥಿತಿಯತ್ತ, ಅವನತಿಯತ್ತ ಹೋಗ್ತಾ ಇದೆ. ಇವೆಲ್ಲದರ ನಡುವೆ ಸೋನಿಯಾ ಗಾಂಧಿ ಒಂದು ಆಫರ್ ಕೊಟ್ಟಿದ್ದಾರೆ. ಅಭಿಷೇಕ್ ಬ್ಯಾನರ್ಜಿ ಮತ್ತು ಅವರಿಗೆ ಪ್ರಧಾನ ಕಾರ್ಯದರ್ಶಿ ಹುದ್ದೆಯನ್ನು ಅವರಿಗೆ ಕೊಡ್ತಾರಂತೆ. ಇದಾದ ನಂತರ ಈ ಸೋನಿಯಾ ಗಾಂಧಿ ಅವರಿಗೆ ರಾಷ್ಟ್ರೀಯ ಉಪಾಧ್ಯಕ್ಷ ಸ್ಥಾನದ ಭರವಸೆಯನ್ನು ಕೊಟ್ಟಿದ್ದಾರೆ ಅಂತ. ಮತ್ತೊಂದು, ಅಭಿಷೇಕ್ ಬ್ಯಾನರ್ಜಿ ಮತ್ತು ರಾಹುಲ್ ಗಾಂಧಿ ಅವರ ನಡುವೆ ಒಂದು ರಹಸ್ಯ ಸಭೆಯಾಗಿದೆ, ಸೀಕ್ರೆಟ್ ಮೀಟಿಂಗ್ ಆಗಿದೆ ಅಂತ. ನವದೆಹಲಿಯಲ್ಲಿ ರಾಹುಲ್ ಗಾಂಧಿ ಅವರನ್ನು ಅಭಿಷೇಕ್ ಬ್ಯಾನರ್ಜಿ ಅವರು ಭೇಟಿಯಾದರಂತೆ. ಭೇಟಿಯ ಸಮಯದಲ್ಲಿ 1.5 ಗಂಟೆಗಳ ಕಾಲ ಒಟ್ಟಾರೆ ರಾಜಕಾರಣದ ಬಗ್ಗೆ ಚರ್ಚೆ ಮಾಡಿದಾರಂತೆ. ಏನೇನು ಬೆಳವಣಿಗೆಗಳಾಯಿತು, ಏನು ಎತ್ತ ಅಂತ. ಯಾಕಂದರೆ ಎಲ್ಲ ನಾಯಕರುಗಳು ಎಲ್ಲರೂ ಹೋಗಿದಾರಲ್ಲ, ಎಲ್ಲರ ಆರೋಪ ಇರೋದು ಅಭಿಷೇಕ್ ಬ್ಯಾನರ್ಜಿ ನಾಯಕತ್ವವನ್ನು ಒಪ್ಪಲ್ಲ ಅಂತ. ಅವರ ನಾಯಕತ್ವದಲ್ಲಿ ನಾವು ಕೆಲಸ ಮಾಡಲ್ಲ, ಅವ್ರಿಗೆ ಸಲಾಮ್ ಹೊಡ್ಕೊಂಡು ನಾವು ಯಾವುದೇ ಕಾರಣಕ್ಕೂ ಇರಲ್ಲ ಅಂತ. ಮಮತಾ ಬ್ಯಾನರ್ಜಿ ಅವರ ನಾಯಕತ್ವವನ್ನು ಒಪ್ತೀವಿ, ಅವರು ನಮ್ಮ ಸಲಹೆಗಾರರಾಗಿ ಬರ್ತಾರೆ, ನಾವೆಲ್ಲೂ ಕೂಡ ಓಕೆ. ಆದರೆ ಅಭಿಷೇಕ್ ಬ್ಯಾನರ್ಜಿ ಅವ್ರನ್ನ ಒಪ್ಪಲ್ಲ ಅಂತ. ಈ ಒಟ್ಟಾರೆ ಬೆಳವಣಿಗೆಗಳ ನಡುವೆ ರಾಹುಲ್ ಗಾಂಧಿ ಅವರೆಲ್ಲ ಮಾತುಕತೆ ನಡೆಸಿದ್ದಾರೆ ಅಂತ. ಮತ್ತೊಂದು, ಮತ್ತೆ ಮನೆಗೆ ಮರಳುತ್ತಾರಾ ದೀದಿ ಅನ್ನುವಂಥದ್ದು ಒಂದು ಪ್ರಶ್ನೆ ಇದೆ. ಮತ್ತೆ ಮನೆಗೆ ಮರಳುತ್ತಾರಾ? ಏನು ಮನೆಗೆ ಮರಳೋದು? ಸೋತು ಸುಣ್ಣವಾಗಿದ್ದಕ್ಕೆ ವಾಪಸ್ ಮನೆಗೆ ಬರೋದಾ? ಹಾಗಲ್ಲ, ಕಾಂಗ್ರೆಸ್ಸಿಗೆ ಹೋಗ್ತಾರಾ ಅನ್ನುವಂಥದ್ದು ಒಂದು ಪ್ರಶ್ನೆ. 97ರಲ್ಲಿ ಅದಾದ ನಂತರ ಅವರು ಪಾರ್ಟಿಯನ್ನು ಕಟ್ಟಿದ್ದು ಎಲ್ಲ ಬೆಳವಣಿಗೆ ಆಯಿತು. ಈ ಕಾಂಗ್ರೆಸ್ ಎಡಪಕ್ಷಗಳಿಗೆ ಸಹಾಯ ಮಾಡ್ತಾ ಇದೆ, ಮೃದು ಧೋರಣೆ ತೋರ್ತಾ ಇದೆ ಅಂತೆಲ್ಲ ಹೇಳಿ ಈ ಕಾಂಗ್ರೆಸ್ನ ವಿರುದ್ಧ ಹೋರಾಟ ಮಾಡಿಕೊಂಡು ಅವರು ಹೊರಗಡೆ ಬಂದರು ಕಾಂಗ್ರೆಸ್ನಿಂದ. ಇದೀಗ 26 ವರ್ಷಗಳ ನಂತರ ವಾಪಸ್ ಕಾಂಗ್ರೆಸ್ಗೆ ಹೋಗ್ತಾರೆ ಅಂತ. ನೀವು ನೋಡಿ, ಒಂದಿಷ್ಟು ಬೆಳವಣಿಗೆ ಆಯಿತು. ರಾಹುಲ್ ಗಾಂಧಿ ಅವರನ್ನು ಪ್ರಧಾನಮಂತ್ರಿ ಅಭ್ಯರ್ಥಿಯಾಗಿ ಮಾಡ್ತೀವಿ ಅಂತ ಅನೇಕ ಕಾಂಗ್ರೆಸ್ನವರೆಲ್ಲ ಹೇಳ್ಕೊಂಡು ಓಡಾಡ್ತಾ ಇದ್ರಲ್ಲ. ಅನೇಕ TMCಯ ಶಾಸಕರುಗಳು, ಸಂಸದರು ಹೇಳಿದರು ಮಮತಾ ಬ್ಯಾನರ್ಜಿ ಅವರು ಆಗಬೇಕು, ಆ ಶಕ್ತಿ ಸಾಮರ್ಥ್ಯ ಅವರಿಗಿದೆ ಅಂತ. ಅದರ ಭಾಗವಾಗಿ ಏನಾಗಿತ್ತು, ಬೆಂಗಳೂರಿನಲ್ಲಿ ಇಂಡಿಯಾ ಮೈತ್ರಿಕೂಟದ ಸಭೆ ಆಯಿತು 2023ರ ಸಮಯದಲ್ಲಿ. ಆ ಸಭೆಗೆ ಮಮತಾ ಬ್ಯಾನರ್ಜಿ ಬಂದರು. ಅದಾದ ನಂತರ ಮಹಾರಾಷ್ಟ್ರದಲ್ಲಿ ಸಭೆ ಆಯಿತು.
ಅದರ ನೇತೃತ್ವವನ್ನು NCP ಅವರು ತೆಗೆದುಕೊಂಡ್ರು. ಅದಾದ ನಂತರ ಬಿಹಾರದ ಪಾಟ್ನಾದಲ್ಲಿ ನಿತೀಶ್ ಕುಮಾರ್ ನೇತೃತ್ವದಲ್ಲಿ ಇಂಡಿಯಾ ಮೈತ್ರಿಕೂಟದ ಸಭೆ ಆಯಿತು. ಈ ಯಾವ ಸಭೆಗಳಿಗೂ ಕೂಡ ಮಮತಾ ಬ್ಯಾನರ್ಜಿ ಹೋಗಿರಲಿಲ್ಲ. ಆ ಮುಖಾಂತರ ಇಂಡಿಯಾ ಮೈತ್ರಿಕೂಟ ಅಥವಾ ಕಾಂಗ್ರೆಸ್ನ ನಾಯಕತ್ವದ ವಿರುದ್ಧ ಅಸಮಾಧಾನವನ್ನು ಹೊರಹಾಕುವ ಪ್ರಯತ್ನವನ್ನು ಮಮತಾ ಬ್ಯಾನರ್ಜಿ ಮಾಡಿದ್ರು. ಈ ಅಸಮಾಧಾನದ ನಂತರ ಚುನಾವಣೆ ಆಯಿತು. ಚುನಾವಣೆಯ ನಂತರ ಕೆಲವೊಂದಿಷ್ಟು ಸೀಟುಗಳನ್ನು ಇಂಡಿಯಾ ಮೈತ್ರಿಕೂಟದವರೆಲ್ಲ ಗಳಿಸ್ಕೊಂಡ್ರು. ಇವೆಲ್ಲದರ ಆದ ನಂತರ ಇದೀಗ ನಿನ್ನೆಯ ಸಭೆಗೆ ಅವರು ಹೋಗಿದ್ರು. ಹಾಗಾಗಿ ಕಾಂಗ್ರೆಸ್ಗೆ ಹೋಗ್ತಾರೆ ಅಂತ ವಿಲೀನ ರಣತಂತ್ರ. ಯಾರಿಗೆ ಲಾಭ ನಷ್ಟ, ದಿದಿಗೆ ಏನು ಲಾಭ ಆಗ್ಬೋದು? ಒಂದು AICCಯ ರಾಷ್ಟ್ರೀಯ ಉಪಾಧ್ಯಕ್ಷ ಪಟ್ಟ ಸಿಗ್ಬೋದು, ರಾಷ್ಟ್ರಮಟ್ಟದ ಮನ್ನಣೆ ಸಿಗ್ಬೋದು. ಅಭಿಷೇಕ್ ಬ್ಯಾನರ್ಜಿಗೆ ಒಂದು ಪ್ರಧಾನ ಕಾರ್ಯದರ್ಶಿ ಹುದ್ದೆ, ಭವಿಷ್ಯದ ಭದ್ರತೆ ಸಿಗುತ್ತೆ ಅಂತ. ಅಂದರೆ ಇದೀಗ ಅವರು ಚುನಾವಣೆಯನ್ನು ಸೋತಿರುವ ಕಾರಣಕ್ಕಾಗಿ ನಾನು ನಿನ್ನೆ ಹೇಳಿದಾಗೆ ರಾಷ್ಟ್ರೀಯ ಇಮೇಜ್ ಕುಸಿತ ಆಗಿದೆ ದೀದಿ ಅವರಿಗೆ. ಮತ್ತೊಂದು ಕಡೆ ಪಾರ್ಟಿಯಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಯ ಭಾಗವಾಗಿ ಇವರು ಏನು ಮಾಡಬಹುದು, TMCಯ ಬೇರೆಲ್ಲ ಶಾಸಕರಿಗೆ ಏನು ಮಾಡ್ಬೋದು ಎನ್ನುವಂಥ ಆತಂಕ. ಅಧಿಕಾರ ಇಲ್ಲ, ಹೀಗಾಗಿ ಒಂದು ರಾಷ್ಟ್ರ ಮಟ್ಟದಲ್ಲಿ ಒಂದು ಇಮೇಜನ್ನು ತಂದು ಕೊಡಬಹುದು ಅನ್ನುವಂಥದ್ದು ಒಂದು ಪ್ಲಸ್. ಆದರೆ ದೀದಿಗೆ ಏನು ನಷ್ಟ ಆಗ್ಬೋದು, TMCಯ ಪ್ರಾದೇಶಿಕ ಅಸ್ಮಿತೆ ಮತ್ತು ಸ್ವಾಯತ್ತತೆಗೆ ಧಕ್ಕೆ ಆಗುತ್ತೆ. ದಶಕಗಳಿಂದ ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡಿದ್ರು, ಕಾರ್ಯಕರ್ತರಲ್ಲಿ ಅಸಮಾಧಾನ. ನೀವು ಕೇಡರ್ ಬೇಸ್ ಪಾರ್ಟಿನೇ ಅಲ್ಲ ಅಂತ ಅನೇಕ ಜನ ರಾಜಕೀಯ ವಿಶ್ಲೇಷಕರು ಹೇಳ್ತಾರೆ. ಕೇಡರ್ ಬೇಸ್ ಪಾರ್ಟಿ ಅಲ್ಲ, ಅಧಿಕಾರಕ್ಕಾಗಿ ಮಾತ್ರ ಇರುವಂತಹ ಪಾರ್ಟಿ ಇದು TMC. ತನ್ನ ಸೈದ್ಧಾಂತಿಕ ಕಾರಣಕ್ಕಾಗಿ TMC ಇದುವರೆಗೂ ಕೂಡ ನೆಲೆ ಊರಿಲ್ಲ ಅಂತ ಆ ಕಾರ್ಯಕರ್ತರು ಎಲ್ಲಿ ಎನ್ನುವಂತಹ ಪ್ರಶ್ನೆ ಸಹಜವಾಗಿ ಬರುತ್ತೆ. ಕಾಂಗ್ರೆಸ್ನ ಹಿರಿಯ ನಾಯಕರಲ್ಲಿ ನಾಯಕತ್ವ ಸಂಘರ್ಷದ ಸ್ಫೋಟ ಆಗ್ಬೋದು. ಈಗ TMC ವಿರುದ್ಧದ ರಾಜಕಾರಣವನ್ನು ಮಾಡ್ಕೊಂಡು ಬಂದವರು 67ರ ನಂತರ ಅದೆಲ್ಲವೂ ಕೂಡ ಆಗಿದ್ದನ್ನು ನೋಡಿದ್ದೀವಿ. ಹೀಗಾಗಿ ಏನಾಗಬಹುದು, ನಷ್ಟ ಲಾಭ ಎಲ್ಲವೂ ಕೂಡ ಕ್ಯಾಲ್ಕುಲೇಷನ್ ಆಗ್ತಾ ಇದೆ. ಮತ್ತೊಂದು ಕಡೆ ಏನು ಕುತೂಹಲ, ಮುಂದಿನ ಹಾದಿ ದೀದಿ ನಡೆ ಏನು ಕುತೂಹಲ. ಪ್ರಶಾಂತ್ ಕಿಶೋರ್ ಹಾಗೂ ಪ್ರಮುಖ ನಾಯಕರ ಜೊತೆಗೆಲ್ಲ ಮಮತಾ ಬ್ಯಾನರ್ಜಿ ಚರ್ಚೆಯಂತೆ ಸೀಟು ಹಂಚಿಕೆ, ಸೈದ್ಧಾಂತಿಕ ಹೊಂದಾಣಿಕೆ ದೊಡ್ಡ ಸವಾಲಾಗ್ಬೋದು ಅಂತ. ಭ್ರಷ್ಟಾಚಾರ ಮುಚ್ಚೋದಕ್ಕೆ ಮೈತ್ರಿ ಎಂಬ ದಾಳಿ ತೀವ್ರತೆ ಎಲ್ಲ ಆಗ್ಬೋದು ಅಂತ ಅಂತಿಮ ಉತ್ತರಕ್ಕೆ ಎಲ್ಲ ಕಾಯ್ತಿದ್ದಾರೆ ಅಂತ. ಹೀಗಾಗಿ ಪಶ್ಚಿಮ ಬಂಗಾಳದ ಈ ಬೆಳವಣಿಗೆ ಇವರನ್ನು ಎನ್ಕ್ಯಾಚ್ ಮಾಡ್ಕೊಂಬಂದು ನೀವು ಕಾಂಗ್ರೆಸ್ಗೆ ಇಲ್ಲಿ ದೊಡ್ಡ ಮಟ್ಟದ ಸಪೋರ್ಟ್ ಸಿಗುತ್ತೆ ದೀದಿಯವರನ್ನು ಕರೆದುಕೊಂಡು ಬಂದರೆ, ಒಂದು ಮಹಿಳೆ ಎನ್ನುವ ಕಾರಣಕ್ಕಾಗಿ. ಮತ್ತೊಂದು ಕಡೆ ಇಂಡಿಯಾ ಮೈತ್ರಿಕೂಟಕ್ಕೆ ಅದು ಬಲ ಸಿಗುತ್ತೆ, ಇದು BJPಗೆ ಹಿನ್ನಡೆ ಅಂತ ಸದ್ಯಕ್ಕೆ ವಿಶ್ಲೇಷಣೆ ಮಾಡಲಾಗುತ್ತೆ. ಇದಕ್ಕೆ ಮಮತಾ ಬ್ಯಾನರ್ಜಿ ಒಪ್ಕೊಳ್ತಾರೆ, ಕಾದ್ ನೋಡೋಣ.